ಈಗ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿಸ್ತಿರೋದು. ಅವ್ರು ಸೂಪರ್ವೈಸ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಆದ್ರೂ ಕೂಡ ಸುಮ್ನೆ ಇವರು ಟೀಕೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಗೂಬೆ ಕುಡಿಸ್ತಾರೆ ಪ್ರತಿಪಕ್ಷದವರು. ನಿನ್ನೆ ನಿಯೋಗ ಕೂಡ ಚುನಾವಣಾ ಅವ್ರು ಹೋಗಿ ಕೊಟ್ಟಿದ್ದಾರೆ. ಬಟ್ ಆದ್ರೂ ಎಲೆಕ್ಷನ್ ಕಮಿಷನ್ ಅವರು ರಾಜಕೀಯ ಪ್ರೇರಿತವಾದಂತ ದೂರುಗಳಿಗೆ ಬೆಲೆ ಕೊಡಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ. ಈಗ ತಮ್ಮ ಮೂಡ ಕೇಸ್ ವಿಚಾರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಅವ್ರನ್ನ ಕೈ ಬಿಡಿ ಅನ್ನುವಂತ ಈಗಾಗ್ಲೇ ಅದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಈಗಾಗ್ಲೇ ಮೂಡ ಹಗರಣ ಅಂತ ಏನ್ ಕರೀತಾರೆ ಅದ್ರ ವಿಷಯವಾಗಿ ತನಿಖೆ ಆಗಿದೆ ಲೋಕಾಯುಕ್ತದವರಿಂದ. ತನಿಖೆನೂ ಕೂಡ ಅವ್ರು ಕೂಡ ಮಾಡಿದ್ದಾರೆ. ಆ ತನಿಖೆ ಮಾಡಿ ಅದರ ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ಸ್, ಜನಪ್ರತಿನಿಧಿಗಳ ಕೋರ್ಟ್ ಇದೆ, ಅದನ್ನ ಒಪ್ಕೊಂಡು ಕೂಡ ಆಗಿದೆ. ಆದ್ರೂ ಕೂಡ ಇವ್ರಿಗೆ ಮತ್ತೆ ಹೈಯರ್ ಅಪೀಲ್ ಆಗಿದ್ದಾರೆ. ಸೊ ಹಾಗೆ ತನಿಖೆ ಮುಗಿದ್ರಿಂದ ಇದ್ರೊಳಗೆ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋದಿಲ್ಲ. ನಾವು ಕೂಡ ಯಾವುದೇ ರೀತಿ ಪ್ರಭಾವ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರು ಮಾಡ್ತಿರುವಂತ ದೂರು ಕೂಡ ಸತ್ಯಕ್ಕೆ ದೂರವಾಗಿ. ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಅವರು ಅಧಿಕಾರದಿಂದ ಇಳಿದ ಮೇಲೆ ಜಯಂತಿಗಳೆಲ್ಲ ಮಾಡಿದ್ರು, ಎಲ್ಲೂ ಕೂಡ ಅವ್ರು ಭಾವಿಸಿಲ್ಲ. ಜಯಂತಿಗಳು ಯಾವ ಜಯಂತಿಗಳು? ಕೆಂಪೇಗೌಡ ಜಯಂತಿ ಕಡೆಗಣಿಸುವಂತ ಪ್ರಶ್ನೆ ಏನಿಲ್ಲ. ಮತ್ತೆ ಕೆಲವು ಕಡೆ ಬ್ಯಾನರ್ ಹಾಕಿಲ್ಲ, ಪೋಸ್ಟರ್ ಹಾಕಿಲ್ಲ ಅಂತ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ತಂದು ತಲೆ ಕೆಡಿಸ್ಕೊಳ್ಳುವಂತದ್ದು ಅಂತವ್ರು ಅಲ್ಲ. ಈಗ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ. ಯಾಕೆಂತಂದ್ರೆ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮಾಡಿಸ್ತಿರೋದು. ಅವ್ರು ಸೂಪರ್ವೈಸ್ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಆ ಪ್ರಶ್ನೆನೇ ಉದ್ಭವಿಸೋದಿಲ್ಲ. ಆದ್ರೂ ಕೂಡ ಸುಮ್ನೆ ಇವರು ಟೀಕೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದಲ್ಲಿ ಗೂಬೆ ಕುಡಿಸ್ತಾರೆ ಪ್ರತಿಪಕ್ಷದವರು. ನಿನ್ನೆ ನಿಯೋಗ ಕೂಡ ಚುನಾವಣಾ ಅವ್ರು ಹೋಗಿ ಕೊಟ್ಟಿದ್ದಾರೆ. ಬಟ್ ಆದ್ರೂ ಎಲೆಕ್ಷನ್ ಕಮಿಷನ್ ಅವರು ರಾಜಕೀಯ ಪ್ರೇರಿತವಾದಂತ ದೂರುಗಳಿಗೆ ಬೆಲೆ ಕೊಡಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದ್ರೆ ನಾವೇನು ತಪ್ಪು ಮಾಡಿಲ್ಲ. ಈಗ ತಮ್ಮ ಮೂಡ ಕೇಸ್ ವಿಚಾರವಾಗಿ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಅವ್ರನ್ನ ಕೈ ಬಿಡಿ ಅನ್ನುವಂತ ಈಗಾಗ್ಲೇ ಅದಕ್ಕೂ ಉತ್ತರ ಕೊಟ್ಟಿದ್ದೀನಿ. ಈಗಾಗ್ಲೇ ಮೂಡ ಹಗರಣ ಅಂತ ಏನ್ ಕರೀತಾರೆ ಅದ್ರ ವಿಷಯವಾಗಿ ತನಿಖೆ ಆಗಿದೆ ಲೋಕಾಯುಕ್ತದವರಿಂದ. ತನಿಖೆನೂ ಕೂಡ ಅವ್ರು ಕೂಡ ಮಾಡಿದ್ದಾರೆ. ಆ ತನಿಖೆ ಮಾಡಿ ಅದರ ರಿಪೋರ್ಟ್ ಕೂಡ ಸಲ್ಲಿಸಿದ್ದಾರೆ. ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ಸ್, ಜನಪ್ರತಿನಿಧಿಗಳ ಕೋರ್ಟ್ ಇದೆ, ಅದನ್ನ ಒಪ್ಕೊಂಡು ಕೂಡ ಆಗಿದೆ. ಆದ್ರೂ ಕೂಡ ಇವ್ರಿಗೆ ಮತ್ತೆ ಹೈಯರ್ ಅಪೀಲ್ ಆಗಿದ್ದಾರೆ. ಸೊ ಹಾಗೆ ತನಿಖೆ ಮುಗಿದ್ರಿಂದ ಇದ್ರೊಳಗೆ ಯಾವುದೇ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರೋದಿಲ್ಲ. ನಾವು ಕೂಡ ಯಾವುದೇ ರೀತಿ ಪ್ರಭಾವ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರು ಮಾಡ್ತಿರುವಂತ ದೂರು ಕೂಡ ಸತ್ಯಕ್ಕೆ ದೂರವಾಗಿ. ಸಿದ್ದರಾಮಯ್ಯ ಅವ್ರನ್ನ ಕಡೆಗಣಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಅವರು ಅಧಿಕಾರದಿಂದ ಇಳಿದ ಮೇಲೆ ಜಯಂತಿಗಳೆಲ್ಲ ಮಾಡಿದ್ರು, ಎಲ್ಲೂ ಕೂಡ ಅವ್ರು ಭಾವಿಸಿಲ್ಲ. ಜಯಂತಿಗಳು ಯಾವ ಜಯಂತಿಗಳು? ಕೆಂಪೇಗೌಡ ಜಯಂತಿ ಕಡೆಗಣಿಸುವಂತ ಪ್ರಶ್ನೆ ಏನಿಲ್ಲ. ಮತ್ತೆ ಕೆಲವು ಕಡೆ ಬ್ಯಾನರ್ ಹಾಕಿಲ್ಲ, ಪೋಸ್ಟರ್ ಹಾಕಿಲ್ಲ ಅಂತ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ತಂದು ತಲೆ ಕೆಡಿಸ್ಕೊಳ್ಳುವಂತದ್ದು ಅಂತವ್ರು ಅಲ್ಲ. ಥ್ಯಾಂಕ್ ಯು.